ಅದು ಮಂಗಳೂರಿನ ಜೆರೋಸಾ ಶಾಲೆಗೆ ಸಂಬಂಧಪಟ್ಟಂತಹ ಸುದ್ದಿ. ಶ್ರೀರಾಮ ನಿಂದನೆಯ ವಿರುದ್ಧ ಧ್ವನಿ ಎತ್ತಿದ್ದೆ ತಪ್ಪಾಗಿ ಹೋಯ್ತಾ? ಜೆರೋಸಾ ಶಿಕ್ಷಕಿ ಧರ್ಮ ಅವಹೇಳನ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಶಿಕ್ಷಕಿ ವಿರುದ್ಧ ಆರೋಪ ಮಾಡಿದ್ದ ಪೋಷಕಿಗೆ ಈಗ ಬೆದರಿಕೆ ಕರೆಗಳು ಬರ್ತಾ ಇದ್ದಾವಂತೆ. ರಾಮ ನಿಂದನೆ ಪ್ರಶ್ನೆ ಮಾಡಿದ್ದಕ್ಕೆ ವಿದೇಶದಿಂದ ಬೆದರಿಕೆಯ ಕರೆಗಳು ಬರ್ತಾ ಇವೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಪೋಷಕಿಯ ಫ್ಯಾಮಿಲಿ ಫೋಟೋ ವೈರಲ್ ಮಾಡಿ ಬೆದರಿಕೆ ಹಾಕಲಾಗಿದೆ. ಮಂಗಳೂರಿನ ಜಪ್ಪಿನ ಮೊಗರು ನಿವಾಸಿ ಶಿಕ್ಷಕಿ ಕವಿತಾಗೆ ನಿರಂತರವಾದಂತಹ ಬೆದರಿಕೆ. ಹಾಗೆ ಸೆನ್ಸರ್ ಸ್ಕೂಲಿನ ಘಟನೆ ನಿಮಗೆಲ್ಲರಿಗೂ ಗೊತ್ತಿದೆ. ಈ ಘಟನೆಯಲ್ಲಿ ಬರೀ ನಾನೊಂದು ಮಾಧ್ಯಮಗಳಿಗೆ ನನ್ನ ಮಗಳಿಗೆ ಈ ರೀತಿ ಆಗಿದೆ ಅಂತ ನಾನೊಂದು ಹೇಳಿಕೆ ಕೊಟ್ಟಿದ್ದೆ ಅಷ್ಟೇ ವಿನಃ ಬೇರೆ ಶಾಲೆಯ ಬಗ್ಗೆ ಆಗಲಿ ಬೇರೆ ಉಳಿದ ಟೀಚರ್ಸ್ನವರ ಬಗ್ಗೆ ಆಗಲಿ ನಾನು ಏನು ಕಂಪ್ಲೇಂಟ್ ಮಾಡಿಲ್ಲ. ಪರ್ಟಿಕ್ಯುಲರ್ ಆಗಿ ಸಿಸ್ಟರ್ ಪ್ರಭಾನ ಬಗ್ಗೆ ಮಾತ್ರ ನನಗೆ ಸಹ ಕಂಪ್ಲೇಂಟ್ ಇದ್ದು ಅದು ಹೇಳಲಿಕ್ಕಂಥದ್ದು. ಸೊ ಹಾಗೆ ಕಳೆದ ನಂತರ ನಮ್ಮ ಫೆಬ್ರವರಿ 15 ಗುರುವಾರ ಈ ಘಟನೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಭರತ್ ರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಭರತ್, ಈ ಶಿಕ್ಷಕಿಯ ವಿರುದ್ಧದ ಕೇಳಿ ಬಂದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಹಾಗಿದ್ರೆ ಧ್ವನಿ ಎತ್ತಿದೆ ತಪ್ಪಾಗೋಯ್ತಾ? ಯಾವ ರೀತಿಯಲ್ಲಿ ಅವರಿಗೆ ಬೆದರಿಕೆಗಳು ಬರ್ತಾ ಇದೆ? ಆ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡಿದ್ದಾರಾ ಅವರು, ಹೇಗೆ ಅಂತ? ಪ್ರತಿಮಾ, ಹೌದು, ಈ ಒಂದು ಶಾಲೆಯ ಶಿಕ್ಷಕಿ ಸಿಸ್ಟರ್ ಪ್ರಭಾ ವಿರುದ್ಧ ದೂರು ಕೊಟ್ಟಂತಹ ಮತ್ತು ಇದರ ವಿರುದ್ಧ ಧ್ವನಿ ಎತ್ತಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಒಬ್ಬ ಪೋಷಕಿ ಕವಿತಾ ಅನ್ನುವಂಥವರಿದ್ದಾರೆ. ಅವರಿಗೆ ವಿರುದ್ಧ ಈಗ ಬೆದರಿಕೆ ಕರೆಗಳು ಬರ್ತಾ ಇರುವಂಥದ್ದು. ಕೇವಲ ಮಂಗಳೂರು ಅಷ್ಟೇ ಹೇಳದೆ ದೇಶ ವಿದೇಶಗಳಿಂದ ಸೌದಿ, ಕತರ್, ದುಬೈ ಸೇರಿದಂತೆ ಅನೇಕ ಕಡೆಗಳಿಂದ ಇಂಟರ್ನೆಟ್ ಕಾಲ್ಗಳ ಮೂಲಕ, ವಾಟ್ಸಪ್ ಕರೆಗಳ ಮೂಲಕ ಅವರಿಗೆ ಬೆದರಿಕೆಗಳನ್ನು ಹಾಕಲಾಗ್ತಾ ಇದೆ. ಅದರ ಜೊತೆಗೆ ಫೇಸ್ಬುಕ್ನಲ್ಲಿ ಅವರ ಒಂದು ಫ್ಯಾಮಿಲಿ ಫೋಟೋನ, ಗಂಡ ಹೆಂಡತಿ ಮತ್ತು ಮಗು ಇರುವಂತಹ 7ನೇ ತರಗತಿಯ ಮಗಳಿರುವಂತಹ ಒಂದು ಫೋಟೋವನ್ನು ವೈರಲ್ ಮಾಡಿ ಅದರಲ್ಲಿ ಆ ಕವಿತಾರ 2 ಮೊಬೈಲ್ ಸಂಖ್ಯೆಗಳನ್ನು ನಮೂದಿಸಿ ಇದಕ್ಕೆ ಕರೆ ಮಾಡಿ ವಿಚಾರಿಸಿ ಅನ್ನುವಂಥ ರೀತಿಯಲ್ಲಿ ಬೆದರಿಕೆ ಕರೆಗಳನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಅವರಿಗೆ ಒಂದಷ್ಟು ಆಡಿಯೋ ಮೆಸೇಜ್ಗಳನ್ನು ಹಾಕಲಾಗಿದೆ. ಕೇಳಲಿಕ್ಕೆ ಸಾಧ್ಯವಾಗದೇ ಇರುವಂಥ ರೀತಿಯಲ್ಲಿ ತೀರಾ ಕೆಟ್ಟ ಭಾಷೆಗಳನ್ನು ಬಳಸಿ ವಾಟ್ಸಪ್ಗಳಲ್ಲಿ ಅವರಿಗೆ ಆಡಿಯೋ ಮೆಸೇಜ್ಗಳನ್ನು ಹಾಕಲಾಗ್ತಾ ಇದೆ. ಫೇಸ್ಬುಕ್ಗಳಲ್ಲಿ ಅವರ ಫೋಟೋಗಳನ್ನು ವೈರಲ್ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಅವರು 1 ತಿಂಗಳ ಮಟ್ಟಿಗೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ, ಕ್ರೈಸ್ತ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಶಿಕ್ಷಣ ಸಂಸ್ಥೆಯಿಂದ ಕೂಡ ಅವರನ್ನು ವಜಾ ಮಾಡಲಾಗಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಅವರು ಮಂಗಳೂರಿನ ಕಂಕನಾಡಿ ನಗರ ಠಾಣೆ ಏನಿದೆ ಅಲ್ಲಿಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಪೊಲೀಸರು ದೂರನ್ನು ರಿಸೀವ್ ಮಾಡಿಕೊಂಡು ಆ ಎಲ್ಲ ಸ್ಕ್ರೀನ್ ಶಾಟ್ಗಳನ್ನು ಪಡೆದಿದ್ದಾರೆ. ಯಾವ ನಂಬರ್ಗಳಿಂದ ಅವರಿಗೆ ಕರೆ ಬರ್ತಾ ಇದೆ ಮತ್ತು ಯಾವ ನಂಬರ್ಗಳಿಂದ ಅವರಿಗೆ ಆಡಿಯೋ ಮೆಸೇಜ್ಗಳನ್ನು ಹಾಕಲಾಗ್ತಾ ಇದೆ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿರುವಂಥ ಅವರ ಕುಟುಂಬದ ಫೋಟೋ ಮತ್ತು ಅದರಲ್ಲಿ ಉಲ್ಲೇಖ ಮಾಡಿರುವಂಥ ಎಲ್ಲ ಸಂಖ್ಯೆಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು, ತನ್ನ ಮಗಳು ಬಂದು ಮನೆಯಲ್ಲಿ ಆ ತಾಯಿಯ ಜೊತೆಗೆ ಹೇಳ್ತಾಳೆ ಶ್ರೀರಾಮನ ಬಗ್ಗೆ ನಮ್ಮ ಶಿಕ್ಷಕಿ ಅವಹೇಳನ ಮಾಡಿದ್ದಾರೆ ಅನ್ನುವಂಥದ್ದು. ಅದನ್ನ ಮಾಧ್ಯಮಗಳ ಮುಂದೆ ಮತ್ತು ಶಾಲೆಗೆ ಹೋಗಿ ಪ್ರಶ್ನೆ ಮಾಡಿದ ಕಾರಣಕ್ಕೆ ಅವರ ವಿರುದ್ಧ ಈಗ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗಂಭೀರವಾದಂತಹ ಆರೋಪ. ಥ್ಯಾಂಕ್ ಯು ಭರತ್, ತಮ್ಮೆಲ್ಲ ಮಾಹಿತಿಗಾಗಿ. ತಪ್ಪಾಗ್ತಾ ಇದೆ ಅನ್ನೋದು ಪ್ರಶ್ನೆ ಮಾಡಿದ್ರೇನೆ ತಪ್ಪಾಗಿ ಹೋಯ್ತಾ, ಅಂತಹ ಕಾಲ ಬಂದ್ ಹೋಯ್ತಾ ಅನ್ನುವಂಥದ್ದು ಪೊಲೀಸರು ಆಕ್ಷನ್ ತೆಗೆದುಕೊಳ್ಳೇಬೇಕಾಗುತ್ತೆ ಅಂತ ಹೇಳ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.